ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆ ಹಾಗೂ ಇವತ್ತಿನ ಮುಖ್ಯ ವಿಷಯಗಳನ್ನ ನೋಡ್ತಾ ಹೋಗೋಣ. ಮೊದಲನೇದು, ರೀಸೆಂಟ್ ಏರ್ ಇಂಡಿಯಾ ಬೋಯಿಂಗ್ 787-8 ಕ್ರಾಶ್ ಇನ್ ಅಹಮದಾಬಾದ್ ವಾಸ್ ಲೈಕ್ಲಿ ಕಾಸ್ಡ್ ಬೈ ಬೋತ್ ಇಂಜಿನ್ ಫ್ಯೂಯಲ್ ಸ್ವಿಚಸ್ ಮೂವಿಂಗ್ ಟು ಕಟ್ ಆಫ್ just 3 seconds after takeoff, leading to engine shutdown and the death of over 260 people. ಅಹಮದಾಬಾದ್ನಲ್ಲಿ ವಿಮಾನ ದುರ್ಘಟನೆ ಸಂಭವಿಸಿರುವುದು ನಿಮಗೆಲ್ಲ ಗೊತ್ತೇ ಇದೆ. ಅದಕ್ಕೆ ಕಾರಣ ಏನು ಅಂತ ಈಗ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಂದ್ರೆ ಟೇಕ್ ಆಫ್ ಆಗುತ್ತಲ್ವಾ, ಟೇಕ್ ಆಫ್ ಆಗಿ 3 ಸೆಕೆಂಡ್ಗೆ ಇಂಧನ ಸ್ವಿಚ್ ಅಂತ ಇರುತ್ತೆ, ಆ ಸ್ವಿಚ್ ಕೆಳಗಡೆ ಕೊಟ್ಟಿದ್ದೇನೆ, ಕಟ್ ಆಫ್ ಆಗಿರೋದು. ಆ ಕಟ್ ಆಫ್ ಆಗಿರೋದ್ರಿಂದ ಈ ಒಂದು ಅಪಘಾತ ಸಂಭವಿಸಿದೆ ಅಂತ ಈಗ ಶಂಕಿಸಲಾಗಿದೆ. ಇದರಿಂದಾಗಿ ನಿಮ್ಗೆ ಗೊತ್ತಿದೆ 260ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಹಾಗಾದ್ರೆ ಏನಿದು ಫ್ಯೂಯಲ್ ಕಟ್ ಆಫ್ ಸ್ವಿಚ್ ಅಂತಂದ್ರೆ? ಫ್ಯೂಯಲ್ ಕಟ್ ಆಫ್ ಸ್ವಿಚ್ ಇನ್ ಏರ್ಕ್ರಾಫ್ಟ್ ಕಂಟ್ರೋಲ್ಸ್ ದಿ ಫ್ಲೋ ಆಫ್ ಫ್ಯೂಯಲ್ ದಿ ಎಂಜಿನ್ಸ್. ಈಗ ಎಂಜಿನ್ ರನ್ ಆಗಲಿಕ್ಕೆ ಫ್ಯೂಯಲ್ ಬೇಕು, ಇಂಧನ ಬೇಕು. ಈ ಕಟ್ ಆಫ್ ಸ್ವಿಚ್ ಇದೆಯಲ್ವಾ, ಇದು ಎಷ್ಟು ಫ್ಯೂಯಲ್ ಆ ಎಂಜಿನ್ಗೆ ಹೋಗ್ಬೇಕು ಅನ್ನೋದನ್ನ ಕಂಟ್ರೋಲ್ ಮಾಡೋದು. ಯಾವಾಗ ಕಟ್ ಆಫ್ ಸ್ವಿಚ್ ಕರೆಕ್ಟ್ ಆಗಿ ವರ್ಕ್ ಆಗೋದಿಲ್ವೋ ಅವಾಗ ಎಂಜಿನ್ಗೆ ಇಂಧನ ಹೋಗೋದಿಲ್ಲ. ಇಫ್ ಮೂವ್ ಟು ಕಟ್ ಆಫ್ ಮಿಡ್ ಏರ್, ಈ ಸ್ವಿಚ್ ಏನಾದ್ರೂ ವಾತಾವರಣದಲ್ಲಿ ಈ ವಿಮಾನ ಹೋಗ್ತಾ ಇರ್ಬೇಕಾದ್ರೆ, ಗಾಳಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ವೇಳೆ ಕಟ್ ಆಫ್ ಸ್ಟೇಟಿಗೆ ಹೋಗ್ಬಿಡ್ತು ಅಂತಂದ್ರೆ ಈ ಸ್ವಿಚ್, ಅವಾಗ ಏನಾಗುತ್ತೆ, ಇಟ್ ಸ್ಟಾಪ್ಸ್ ಫ್ಯೂಯಲ್ ಸಪ್ಲೈ, ಇಂಧನ ಪೂರೈಕೆ ನಿಂತು ಹೋಗ್ಬಿಡುತ್ತೆ, ಲೀಡಿಂಗ್ ಟು ಇಂಜಿನ್ ಫೇಲ್ಯೂರ್. ಆವಾಗ ಇಂಜಿನ್ ಫೇಲ್ ಆಗುತ್ತೆ. ಕ್ರಿಟಿಕಲ್ ಫ್ಯಾಕ್ಟರ್ ಇನ್ ಏವಿಯೇಷನ್ ಸೇಫ್ಟಿ ಅಂಡ್ ಕ್ರಾಶ್ ಇನ್ವೆಸ್ಟಿಗೇಷನ್. ಹೀಗಾಗಿ ಇದರಿಂದಾಗಿ ಏವಿಯೇಷನ್ ಸೇಫ್ಟಿ ಮತ್ತೆ ಕ್ರಾಶ್ ಇನ್ವೆಸ್ಟಿಗೇಷನ್ ಇದನ್ನೆಲ್ಲ ಡಿಸೈಡ್ ಮಾಡ್ಲಿಕ್ಕೆ ಬಹಳ ಇಂಪಾರ್ಟೆಂಟ್ ಆದಂತ ಫ್ಯಾಕ್ಟರ್ ಇದು. ಹೆಸರು ಇದು ಫ್ಯೂಯಲ್ ಕಟ್ ಆಫ್ ಸ್ವಿಚ್. Study by IISc and French lab found that when DNA is damaged, cells use special proteins to slow down repair work for a short time so that just the right amount of repair happens, not too much or too little. ನಮ್ಮ ದೇಹ ಒಂಥರ ಒಂದು ಅದ್ಭುತವಾದ ವ್ಯವಸ್ಥೆ. ಆ ವ್ಯವಸ್ಥೆ ಒಳಗಡೆ ಎಷ್ಟು ಪರ್ಫೆಕ್ಟ್ ಆಗಿ ಕೆಲವೊಂದು ಕಾರ್ಯಗಳು ನಡೆಯುತ್ತೆ ಅಂತ ನಮ್ಗಿಲ್ಲಿ ಗೊತ್ತಾಗುತ್ತೆ. DNA ಒಂದು ವೇಳೆ ಹಾನಿಗೊಳಗಾದ್ರೆ ಆ ಜೀವಕೋಶಗಳು ಅದನ್ನ ದುರಸ್ತಿ ಮಾಡುತ್ತವೆ. ಆದ್ರೆ ಆ ದುರಸ್ತಿ ಮಾಡೋದ್ರಲ್ಲೂ ಸಹ ಕೆಲವೊಂದು ವಿಶೇಷವಾದ ಪ್ರೋಟೀನ್ಗಳನ್ನ ಬಳಸುತ್ತೆ. ಇದು ಎಲ್ಲಿ ಗೊತ್ತಾಗಿದೆ? IISc ಮತ್ತೆ ಒಂದು ಫ್ರೆಂಚ್ ಲ್ಯಾಬ್ ನಡೆಸಿದಂತಹ ಒಂದು ಅಧ್ಯಯನದಲ್ಲಿ ನಮ್ಗೆ ಗೊತ್ತಾಗಿದೆ. ಅಂತಂದ್ರೆ ಈ ಪ್ರೋಟೀನ್ ಹೇಗಿರುತ್ತೆ ಅಂತಂದ್ರೆ, ದುರಸ್ತಿ ಮಾಡ್ಬೇಕಾದ್ರು ಅಂತಂದ್ರೆ ರಿಪೇರ್ ಮಾಡ್ಬೇಕಾದ್ರು ಆ ರಿಪೇರ್ ಆಗೋದು ಜಾಸ್ತಿ ಆಗ್ಬಿಡ್ಬಾರ್ದು ಅಥವಾ ಕಡಿಮೆನೂ ಆಗ್ಬಾರ್ದು. ಆ ಒಂದು ಸಮತೋಲನ ಕಾಯ್ದುಕೊಳ್ಳಿಕ್ಕೆ ಬಹಳ ಇಂಪಾರ್ಟೆಂಟ್ ಆದ ಒಂದು ಪ್ರಕ್ರಿಯೆ. ಇನ್ನು RNA ಗ್ರಾನ್ಯೂಲ್ಸ್ ಅಂತ ಒಂದು ಟರ್ಮ್ ಇದೆ. These are tiny spots inside the cell where messages mRNA to make proteins are temporarily paused during stress, like a red signal. So the cell doesn't make too many repair proteins at once. ನೋಡಿ, ಒಂದ್ ಸಾರಿ ನಮ್ಮ ದೇಹಕ್ಕೆ ಅಥವಾ DNA ಜೀನ್ಸ್ ಒಳಗಡೆ ಏನಾದ್ರೂ ಹಾನಿ ಆಗ್ಬಿಟ್ರೆ ಅವಾಗ ಏನಾಗುತ್ತೆ, ಈ RNA ಗ್ರಾನ್ಯೂಲ್ಗಳು ಅಂತ ಒಂದು ಚಿಕ್ಕ ಸೆಲ್ ಇರುವಂತ ಒಂದು ಸ್ಪಾಟ್ ಇದೆ. ಆ ಒತ್ತಡ ಏನಾದ್ರೂ ಆದಾಗ ಅಂತಂದ್ರೆ DNA ಹಾನಿಗೊಳಗಾದಾಗ ಈ mRNA ಅನ್ನೋದು ಏನ್ ಮಾಡುತ್ತೆ, mRNA ಮೆಸೆಂಜರ್ RNA ಅಂತ ಕರಿತೇವೆ. ಇದು ಪ್ರೋಟೀನ್ ಹೇಗೆ ತಯಾರು ಮಾಡುವುದು ಅನ್ನುವಂತ ಮೆಸೇಜ್ ಅನ್ನ ಪಾಸ್ ಮಾಡುತ್ತೆ. ಆದ್ರೆ ಯಾವಾಗ ಸೆಲ್ಗೆ ಹಾನಿ ಆಗುತ್ತೋ, DNA ಹಾನಿ ಆಗುತ್ತೋ, ಆ mRNA ಸಂದೇಶಗಳನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿಬಿಡುತ್ತೆ ನಮ್ಮ ಸೆಲ್. ಅಂತಂದ್ರೆ ಒಳಗಡೆ ಜೀವಕೋಶದೊಳಗಡೆ ಒಂದು ವ್ಯವಸ್ಥೆ ಅಂತ ರೆಡ್ ಸಿಗ್ನಲ್ ಕೊಡ್ತಾರ ಟ್ರಾಫಿಕ್ ನಲ್ಲಿ. ಅದ್ರ ಅರ್ಥ ಏನಂತಂದ್ರೆ, ಸೆಲ್ಲು ನಮ್ಮ ಜೀವಕೋಶ ಒಂದೇ ಸಾರಿ ಜಾಸ್ತಿ ಪ್ರೋಟೀನ್ ತಯಾರು ಮಾಡಬಾರ್ದು ಅಂತ. ಅಂತಂದ್ರೆ ಅದು ಎಷ್ಟು ಸಮತೋಲನ ಕಾಯ್ಕೊಳ್ತಾ ಇರಬಹುದು ಅಂತ ಯೋಚನೆ ಮಾಡಿ. ಜಾಸ್ತಿನೂ ಆಗ್ಬಾರ್ದು, ಕಡಿಮೆನೂ ಆಗ್ಬಾರ್ದು. ಒಂದು ಅದ್ಭುತವಾದ ವ್ಯವಸ್ಥೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ದೇಹದೊಳಗಡೆ ನಡೀತಾ ಇರುತ್ತೆ. ಇನ್ನು ಹೈಡ್ರಾಕ್ಸಿಯೂರಿಯಾ ಇಸ್ ಅ ಕೆಮಿಕಲ್ ದಟ್ ಸೈಂಟಿಸ್ಟ್ ಯೂಸ್ ಟು ಡ್ಯಾಮೇಜ್ DNA ಇನ್ ಲ್ಯಾಬ್ ಸ್ಟಡೀಸ್. ಲ್ಯಾಬ್ ಅಲ್ಲಿ DNA ಸ್ಟಡಿ ಮಾಡ್ಬೇಕಾದ್ರೆ DNA ಡ್ಯಾಮೇಜ್ ಆದಾಗ ಹೇಗೆ ವರ್ಕ್ ಆಗುತ್ತೆ ಅನ್ನೋದೆಲ್ಲ ಸ್ಟಡಿ ಮಾಡ್ಲಿಕ್ಕೆ ಒಂದು ಕೆಮಿಕಲ್ ಅನ್ನ ಯೂಸ್ ಮಾಡ್ತಾರೆ. ಅದಕ್ಕೆ ಹೈಡ್ರಾಕ್ಸಿಯೂರಿಯಾ ಅಂತ ಕರೀತಾರೆ. It is also a medicine used to treat cancer and some blood diseases like sickle cell anemia. ಕೆಲವೊಂದು ಕ್ಯಾನ್ಸರ್ ಮತ್ತೆ ಸಿಕಲ್ ಸೆಲ್ ಅನಿಮಿಯಾದಂತಹ ರಕ್ತದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲಿಕ್ಕೂ ಸಹ ಯಾವುದನ್ನು ಉಪಯೋಗ ಮಾಡ್ತಾರೆ ನೋಡಿ, ಹೈಡ್ರಾಕ್ಸಿಯೂರಿಯಾ. ಇನ್ನು a new study found that in Alzheimer's disease, brain immune cell called microglia get overloaded with fat, which weakens their ability to clean harmful plaques, ಮೇಕಿಂಗ್ ದಿ ಡಿಸೀಸ್ ವರ್ಸ್ ಓವರ್ ಟೈಮ್. ಅಲ್ಝೈಮರ್ ಅಂತ ಒಂದು ಕಾಯಿಲೆ, ಬಹಳ ಬ್ರೈನ್ಗೆ ಪೆಟ್ಟು ನೀಡುವಂತ ಒಂದು ಕಾಯಿಲೆ. ಆ ಕಾಯಿಲೆ ಆದಾಗ ಏನಾಗುತ್ತೆ, ಒಂದು ಮೆದುಳಿನಲ್ಲಿ ರೋಗ ನಿರೋಧಕ ಕೋಶಗಳಿರುತ್ತೆ, ಇಮ್ಯೂನ್ ಸೆಲ್ಗಳಂತ ಹೇಳ್ತೀವಲ್ವಾ. ಆ ರೋಗ ನಿರೋಧಕ ಕೋಶಗಳು ಈ ಮೈಕ್ರೋಗ್ಲಿಯಾ ಅಂತ ಒಂದು ಕೊಬ್ಬಿನಿಂದ ತುಂಬ ಹೋಗ್ಬಿಡುತ್ತೆ.
ತುಂಬೋಗ್ಬಿಟ್ಟಿರೋದ್ರಿಂದ ಈಗ ಹಾನಿಕಾರಕ ವಸ್ತುಗಳನ್ನ ಸ್ವಚ್ಛಗೊಳಿಸ್ಲಿಕ್ಕೆ ಆಗಲ್ಲ ಮೆದುಳಿನಲ್ಲಿ. ಇದಾದ ನಂತರ ರೋಗ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಏನಿದು ಮೈಕ್ರೋಗ್ಲಿಯಾ? ದೀಸ್ ಆರ್ ದಿ ಬ್ರೈನ್ಸ್ ಇಮ್ಯೂನ್ ಸೆಲ್ಸ್. ಇದೆಲ್ಲ ಮೆದುಳಿನ ಪ್ರತಿರಕ್ಷಣಾ ಕೋಶ ಅಥವಾ ನಮ್ಮ ರೋಗ ನಿರೋಧಕ ಕೋಶಗಳು. ದಟ್ ಯೂಶುವಲಿ ಪ್ರೊಟೆಕ್ಟ್ ಇಟ್ ಬೈ ರಿಮೂವಿಂಗ್ ವೇಸ್ಟ್ ಅಂಡ್ ಹಾರ್ಮ್ಫುಲ್ ಪ್ರೋಟೀನ್ಸ್ ಲೈಕ್ ಅಮಿಲಾಯ್ಡ್ ಬೀಟಾ. ಬಟ್ ಇನ್ ಅಲ್ಝೀಮರ್ಸ್ ದೇ ಸ್ಟಾಪ್ ವರ್ಕಿಂಗ್ ಪ್ರಾಪರ್ಲಿ ಡ್ಯೂ ಟು ಫ್ಯಾಟ್ ಬಿಲ್ಡಪ್. ಮೈಕ್ರೋಗ್ಲಿಯಾ ಅನ್ನೋದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವಂತಹ ಒಂದು ಪ್ರತಿರಕ್ಷಣಾ ಕೋಶ ಇದು ಮೆದುಳಿನಲ್ಲಿರೋದು. ಈಗ ಯಾವ್ದಾದ್ರು ಒಂದು ಅಲ್ಝೀಮರ್ ಕಾಯಿಲೆಯಲ್ಲಿ ಏನಾಗ್ಬಿಡುತ್ತೆ, ಬೇರೆ ಬೇರೆ ಕೊಬ್ಬುಗಳು ಈ ಮೈಕ್ರೋಗ್ಲಿಯಾದಲ್ಲಿ ತುಂಬ್ಕೊಂಡ್ಬಿಡುತ್ತೆ, ಶೇಖರಣೆ ಆಗ್ಬಿಡುತ್ತೆ. ಆವಾಗ ಅದು ಸರಿಯಾಗಿ ವರ್ಕ್ ಆಗೋದಿಲ್ಲ. ಆವಾಗ ಏನಾಗುತ್ತೆ, ಆ ಅಲ್ಝೀಮರ್ಸ್ ಕಾಯಿಲೆ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಯಾಕಂತಂದ್ರೆ ಮೈಕ್ರೋಗ್ಲಿಯಾ ಇದ್ರೆ ನಮಗೆ ಈಗ ಬೇರೆ ಬೇರೆ ತ್ಯಾಜ್ಯ ವಸ್ತುಗಳು ಮೆದುಳಿನಲ್ಲಿ ಇರೋದು, ಹಾನಿಕಾರಕ ಪ್ರೋಟೀನ್ಗಳಿಂದ ನಾವು ರಕ್ಷಣೆಯನ್ನ ಪಡ್ಕೋಬಹುದು. ಮೈಕ್ರೋಗ್ಲಿಯಾ ನೆನ್ಪಿಟ್ಕೊಳ್ಳಿ, ಮೆದುಳಿನಲ್ಲಿ ಇರುವಂತಹ ಇಮ್ಯೂನ್ ಸೆಲ್. BG82 enzyme ಅಂತ is an enzyme in microglia that turns fatty acid into fat droplets. ಇದೊಂದು ಎನ್ಸೈಮ್, ಕಿಣ್ವ ಅಂತ ಕರಿತೇವೆ. ಇದೇನ್ ಮಾಡುತ್ತೆ, ಕೊಬ್ಬಿನ ಆಮ್ಲಗಳನ್ನ ಕೊಬ್ಬಿನ ಹನಿಗಳಾಗಿ ಪರಿವರ್ತನೆ ಮಾಡುತ್ತೆ. ಟೂ ಮಚ್ DG82 activity leads to fat filled cells that can no longer clear brain plaques, worsening Alzheimer's disease. ಈ ಒಂದು ಕಿಣ್ವ ಇದೆಯಲ್ವಾ, ಇದರ ಚಟುವಟಿಕೆ ಅತಿ ಆಗ್ತಾ ಇದ್ರೆ ಆವಾಗ ಏನಾಗುತ್ತೆ, ಆ ಕೋಶಗಳಲ್ಲಿ ಕೊಬ್ಬು ತುಂಬಿಕೊಂಡು ಬೇಡದ ಇರುವಂತಹ ಪ್ಲಾಕ್ ಗಳನ್ನ ತೆರವುಗೊಳಿಸ್ಲಿಕ್ಕೆ ಆಗೋದಿಲ್ಲ. ಆವಾಗ ಅಲ್ಝೀಮರ್ಸ್ ಡಿಸೀಸ್ ಇನ್ನಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಜೆನೆಟಿಕ್ ಸ್ಟಡೀಸ್ ಶೋ ದಟ್ ಮೋಸ್ಟ್ ಇಂಡಿಯನ್ಸ್ ಟುಡೇ ಡಿಸೆಂಡೆಡ್ ಫ್ರಮ್ ಟೂ ಆನ್ಸಿಯಂಟ್ ಪಾಪ್ಯುಲೇಷನ್ಸ್. ಆನ್ಸೆಸ್ಟ್ರಲ್ ನಾರ್ತ್ ಇಂಡಿಯನ್ಸ್ linked to West and Central Asia, and ancestral South Indians linked to East Eurasia, with intermixing happening around 3000 to 4000 years ago. ಅಂತಂದ್ರೆ ಇದನ್ನ ನಾನು ಹೆಚ್ಚಾಗಿ 2 ವಾರದ ಹಿಂದೆನೋ ಒಂದ್ಸಲ ಡಿಸ್ಕಸ್ ಮಾಡಿದ್ವಿ. ANI ಮತ್ತೆ ASI. ANI ಅಂತಂದ್ರೆ ನಾರ್ತ್ ಇಂಡಿಯನ್ಸು, ಎಸ್ ಅಂತಂದ್ರೆ ಸೌತ್ ಅಂತೆಲ್ಲ ಹೇಳಿದ್ ನೆನಪಾಗ್ತಾ ಇದೆಯಾ ನಿಮ್ಗೆ? ನಮ್ಮ ದೇಶದಲ್ಲಿ ಬಹುಪಾಲು ಜನರು ಈ 2 ರೀತಿಯ ಜನರಿಂದ ಬಂದವರು. ಒಂದು ಪೂರ್ವಿಕ ಉತ್ತರ ಭಾರತೀಯರು, ಅವರೆಲ್ಲಿದ್ರು ಪಶ್ಚಿಮ ಮತ್ತೆ ಮಧ್ಯ ಏಷ್ಯಾದಲ್ಲಿದ್ರು. ಮತ್ತೆ ಪೂರ್ವಿಕ ದಕ್ಷಿಣ ಭಾರತೀಯರ ಪೂರ್ವಿಕರು ಅಂತ, ಅವರು ಪೂರ್ವ ಯುರೇಷಿಯಾ ಆ ಒಂದು ಭಾಗಕ್ಕೆ ಸಂಬಂಧಪಟ್ಟಿದ್ರು. ಅದಾದ ನಂತರ ಸುಮಾರು 3000-4000 ವರ್ಷಗಳ ಹಿಂದೆ 2 ಜನಾಂಗ ಅಥವಾ 2 ಭಾರತೀಯರ ನಡುವೆ ಮಿಕ್ಸ್ ಆಯ್ತು. ಆಮೇಲೆ ನಾವು ಒಟ್ಟಾರೆ ಭಾರತೀಯರಾಗಾದ್ವಿ. ಇನ್ನು ಆನ್ಸೆಸ್ಟ್ರಲ್ ನಾರ್ತ್ ಇಂಡಿಯನ್ಸ್ ANI ಅಂತ ಕರಿತೀವಲ್ವಾ, ಅಂಡ್ ಆನ್ಸೆಸ್ಟ್ರಲ್ ಸೌತ್ ಇಂಡಿಯನ್ ASI ಅಂತ ಕರಿತೇವೆ. ANI ಆರ್ ಜೆನೆಟಿಕಲಿ ರಿಲೇಟೆಡ್ ಟು ಸೆಂಟ್ರಲ್ ಏಷಿಯನ್ ಅಂಡ್ ಯುರೋಪಿಯನ್ಸ್. ಮುಖ್ಯವಾಗಿ ಈ ANI ಉತ್ತರ ಭಾರತೀಯರಿದಾರಲ್ವಾ, ಅವರ ಪೂರ್ವಿಕರು ಅವರು ಮಧ್ಯ ಏಷ್ಯಾ ಮತ್ತೆ ಯುರೋಪಿಯನ್ರಿಗೆ ಹೆಚ್ಚು ಸಂಬಂಧಪಟ್ಕೊಂಡಿದ್ದಾರೆ. ಮೋಸ್ಟ್ಲಿ ಫೌಂಡ್ ಇನ್ ನಾರ್ತ್ ಇಂಡಿಯಾದಲ್ಲಿ ಈ ತರದವರು ಜಾಸ್ತಿ ಇದ್ದಾರೆ. ASI ಸೌತ್ ಇಂಡಿಯಾದವರು ಲಿಂಕ್ಡ್ ಟು ಈಸ್ಟ್ ಯುರೇಷಿಯನ್ ಆನ್ಸೆಸ್ಟ್ರಿ, ಮೋರ್ ಕಾಮನ್ ಇನ್ ಸೌತ್ ಇಂಡಿಯಾ. ದರ್ ಮಿಕ್ಸ್ಚರ್ ಎಕ್ಸ್ಪ್ಲೇನ್ಸ್ ಮಚ್ ಆಫ್ ಇಂಡಿಯಾಸ್ ಜೆನೆಟಿಕ್ ಡೈವರ್ಸಿಟಿ. ಬೇರೆ ಎಲ್ಲಾ ದೇಶಗಳಿಗಿಂತ ಸ್ವಲ್ಪ ಜಾಸ್ತಿ ಡೈವರ್ಸಿಟಿ ನಮ್ಮ ದೇಶದಲ್ಲಿದೆ. ಇದಕ್ಕೆ ಕಾರಣ ಬೇರೆ ಬೇರೆ ಪ್ರದೇಶಗಳಿಂದ ಬಂದು ಇಲ್ಲಿ ನೆಲೆ ನಿಂತು ಅವರ ನಡುವಿನ ಒಂದು ಸಂಬಂಧಗಳು ಬೆಳೆದಿರೋದ್ರಿಂದ ಇಷ್ಟು ವೈವಿಧ್ಯತೆ ನಮ್ಮ ದೇಶದಲ್ಲಿದೆ. ಇನ್ನು ಹ್ಯಾಪ್ಲೋ ಗ್ರೂಪ್ಸ್ ಅಂತ ಇದೆ ಒಂದು ಟರ್ಮು. ದೀಸ್ ಆರ್ ಸೆಟ್ಸ್ ಆಫ್ ಜೆನೆಟಿಕ್ ಮಾರ್ಕರ್ಸ್ ಪಾಸ್ಡ್ ಡೌನ್ ಫ್ರಮ್ ಪೇರೆಂಟ್ಸ್ ದಟ್ ಹೆಲ್ಪ್ ಟ್ರೇಸ್ ಆನ್ಸೆಸ್ಟ್ರಿ. ಅಂದ್ರೆ ಪೋಷಕರಿಂದ ಬಂದಂತಹ ಆನುವಂಶಿಕ ಗುರುತುಗಳು. ಇದರಿಂದಾಗಿ ನಾವು ಪೂರ್ವಿಕರನ್ನ ಪತ್ತೆ ಹಚ್ಚಬಹುದು. In India, they show patterns across caste and tribes, revealing that upper caste often have more ANI ancestry, tribal groups more ASI or AASI ancestry. ಅಂದ್ರೆ ಇಲ್ಲಿ ನಮ್ಮ ದೇಶದಲ್ಲಿ ಬೇರೆ ಬೇರೆ ಬುಡಕಟ್ಟುಗಳಿರಬಹುದು, ಬೇರೆ ಬೇರೆ ಜಾತಿಗಳಲ್ಲಿ ಯಾವ ರೀತಿ ಮಾದರಿ ಇದೆ ಅಂತ ನಾವು ಪತ್ತೆ ಹಚ್ಚಲಿಕ್ಕಾಗತ್ತೆ. ಮತ್ತೆ ಮೇಲ್ಜಾತಿ ಕೆಳಜಾತಿ ಅಂತಂದ್ರೆ ಸಾಮಾಜಿಕ ಒಂದು ಸಿಸ್ಟಮ್ ನಲ್ಲಿ ಹೇಳ್ತಾ ಇದ್ದಾರೆ. ಅದರಲ್ಲಿ ANI ಪೂರ್ವಜರು ಮೇಲ್ಜಾತಿಗಳು ಜಾಸ್ತಿ ಇದ್ರು, ಮತ್ತೆ ಬುಡಕಟ್ಟು ಗುಂಪುಗಳಲ್ಲಿ ASI ಅಥವಾ ASI ಪೂರ್ವಜರು ಇದ್ರು ಅಂತ ಹೇಳ್ತಾ ಇದ್ದಾರೆ ಸ್ಟಡಿಯಲ್ಲಿ. ಇನ್ನು ಮುಂದಿನ ನೋಡಿ, ಇನ್ಇಕ್ವಾಲಿಟಿ ಬಗ್ಗೆ ಬಹಳ ಇಂಪಾರ್ಟೆಂಟ್ ಆದ ಆರ್ಟಿಕಲ್. ಬೇರೆ ಬೇರೆ ಡೈಮೆನ್ಷನ್ ಅನ್ನ ಕೊಡ್ತಾ ಹೋಗ್ತಾರೆ. ಕೆಲವು ದಿನಗಳ ಹಿಂದೆ ವರ್ಲ್ಡ್ ಬ್ಯಾಂಕಿನ ಡೇಟಾವನ್ನ ನೋಡಿದ್ವಿ. ಅಲ್ಲಿ ಭಾರತದಲ್ಲಿ ಏನ್ ಹೇಳ್ತಾ ಇದ್ದಾರೆ, ವರ್ಲ್ಡ್ ಬ್ಯಾಂಕ್ ಏನ್ ಕ್ಲೇಮ್ ಮಾಡ್ತಾ ಇದೆ, ವೈಲ್ ದಿ ವರ್ಲ್ಡ್ ಬ್ಯಾಂಕ್ ಕ್ಲೇಮ್ಸ್ ಇನ್ಇಕ್ವಾಲಿಟಿ ಇನ್ ಇಂಡಿಯಾ ಇಸ್ ಫಾಲಿಂಗ್. ನಮ್ಮ ದೇಶದಲ್ಲಿ ಅಸಮಾನತೆ ಕಡಿಮೆ ಆಗ್ತಾ ಇದೆ ಅಂತ ವಿಶ್ವ ಬ್ಯಾಂಕ್ ಹೇಳ್ತಾ ಇದೆ. ಬೇಸ್ಡ್ ಆನ್ ಕನ್ಸಂಪ್ಷನ್ ಡೇಟಾ. ಕನ್ಸಂಪ್ಷನ್ ಅಂತಂದ್ರೆ ನಾವು ಎಷ್ಟು ಬಳಕೆ ಮಾಡ್ತಾ ಇದ್ದೇವೆ, ಎಷ್ಟು ವಸ್ತುಗಳನ್ನ ಖರೀದಿಸ್ತಾ ಇದ್ದೇವೆ, ಆ ಒಂದು ಆಧಾರದ ಮೇಲೆ ಅಸಮಾನತೆ ಕಡಿಮೆ ಆಗಿದೆ ಅಂತ ವಿಶ್ವ ಬ್ಯಾಂಕ್ ಹೇಳ್ತಾ ಇದೆ. ಆದ್ರೆ ಇಂಡಿಪೆಂಡೆಂಟ್ ಸ್ಟಡೀಸ್ ಅಂತಂದ್ರೆ ಸ್ವತಂತ್ರ ಅಧ್ಯಯನ, ಯಾವುದೇ ಒಂದು ಸಂಸ್ಥೆಗೆ ಸಂಬಂಧಪಟ್ಟಾಗಲ್ಲ. ಕೆಲವು ಸಂಸ್ಥೆಗಳು ಸ್ವತಂತ್ರವಾಗಿರುತ್ತೆ. ಸಂಸ್ಥೆ ಅಂತಂದ್ರೆ ಈಗ ಸರ್ಕಾರಗಳು, ಅಂತಾರಾಷ್ಟ್ರೀಯ ಮಟ್ಟದ ಯಾವುದೇ ಒಂದು
ವಿಶ್ವಸಂಸ್ಥೆ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಿರೋದಿಲ್ಲ, ಸ್ವತಂತ್ರವಾಗಿ ಅಧ್ಯಯನ ಮಾಡುತ್ತವೆ. ಅವ್ರೇನ್ ಹೇಳುತ್ತಾರೆ ಅಂತಂದ್ರೆ, ಇನ್ಕಮ್ ಅಂಡ್ ವೆಲ್ತ್ ಇನ್ಇಕ್ವಾಲಿಟಿ ಹ್ಯಾವ್ ರೈಸನ್ ಶಾರ್ಪ್ಲಿ. ಆದಾಯದ ಅಸಮಾನತೆ, ಸಂಪತ್ತಿನ ಅಸಮಾನತೆ ತೀವ್ರವಾಗಿ ಜಾಸ್ತಿ ಆಗ್ಬಿಟ್ಟಿದೆ. ಮೇಕಿಂಗ್ ಇಂಡಿಯಾ ಒನ್ ಆಫ್ ದಿ ಮೋಸ್ಟ್ ಅನ್ಇಕ್ವಲ್ ಎಕಾನಮೀಸ್ ಇನ್ ದ ವರ್ಲ್ಡ್ ಟುಡೇ. ಅವ್ರ ಪ್ರಕಾರ ವಿಶ್ವದ ಅತ್ಯಂತ ಅಸಮಾನತೆಗಳಲ್ಲಿ ಭಾರತ ಒಂದು ಈಗ. ಇನ್ನು ಗಿನಿ ಕೋಎಫಿಷಿಯಂಟ್ ನೆನಪಾಗ್ತಾ ಇದೆಯಾ? ಮತ್ತೆ ಒಂದ್ಸಾರಿ ನಾವು ನೋಡ್ತಾ ಇದೀವಿ ಈಗ. ನಂಬರ್ ಬಿಟ್ವೀನ್ 0 ಅಂಡ್ 1, 0 ಮತ್ತೆ 1 ನಡುವೆ ಇರುವಂತಹ ಒಂದು ನಂಬರ್ ಕೋಎಫಿಷಿಯಂಟ್. 0 ಅಂತಂದ್ರೆ ಏನು? ಪರ್ಫೆಕ್ಟ್ ಇಕ್ವಾಲಿಟಿ, ಸಂಪೂರ್ಣ ಅಸಮಾನತೆ. ಪರ್ಫೆಕ್ಟ್ ಇಕ್ವಾಲಿಟಿ ಅಂತಂದ್ರೆ ಏನು? ಸಮಾನತೆ. ಅಸಮಾನತೆ ಅಂತಂದ್ರೆ ಬೇರೆ. 0 ಮತ್ತೆ 1 ನಡುವೆ ಇರುವಂತದ್ದು. 0 ಇದ್ರೆ, ಕರೆಕ್ಟ್ ಆಗಿ ಇನ್ನೊಂದ್ಸಾರಿ ಕೇಳ್ಕೊಳ್ಳಿ, 0 ಅಂತಂದ್ರೆ ಪರ್ಫೆಕ್ಟ್ ಇಕ್ವಾಲಿಟಿ. 0 ಇದೆ ಅಂತಂದ್ರೆ ಪರ್ಫೆಕ್ಟ್ ಆಗಿ ಎಲ್ಲರೂ ಸಮಾನವಾಗಿದ್ದಾರೆ. 1 ಇದ್ರೆ ಏನು? ಎಕ್ಸ್ಟ್ರೀಮ್ ಇನ್ಇಕ್ವಾಲಿಟಿ. ಅಂತಂದ್ರೆ 1 ಇದೆ ಅಂತಂದ್ರೆ ಎಲ್ಲರೂ ಅಸಮಾನತೆ, ಎಲ್ಲರ ನಡುವಿನ ಅಸಮಾನತೆ ಜಾಸ್ತಿ ಇದೆ. ವೈಲ್ ಇಂಡಿಯಾಸ್ ಕನ್ಸಂಪ್ಷನ್ ಗಿನಿ ಈಸ್ ಲೋ. ನಮ್ಮ ದೇಶದ ಕನ್ಸಂಪ್ಷನ್ ಇದೆಯಲ್ವಾ, ಕನ್ಸಂಪ್ಷನ್ ರಿಲೇಟೆಡ್ ಗಿನಿ, ಅದು 0.2 ಅಷ್ಟಿದೆ. ಹಾಗಾಗಿ ಅದು ಲೋ ಇದೆ. ಇಟ್ಸ್ ಇನ್ಕಮ್ ಗಿನಿ ಇಸ್ ಹೈ. ಆದ್ರೆ ಇನ್ಕಮ್ ಗಿನಿ ಇದೆಯಲ್ವಾ, ಆ ಕೋಎಫಿಷಿಯಂಟ್ 0.6 ಅಷ್ಟಿದೆ, 1ಕ್ಕೆ ಹತ್ರ ಬರ್ತಾ ಇದೆ. ವೆಲ್ತ್ ಗಿನಿ ಇವನ್ ಹೈಯರ್. ಇನ್ನು ಸಂಪತ್ತಿಗೆ ಹೋಲಿಸಿದ್ರೆ 0.7 ಅಷ್ಟಿದೆ. 0.7 ಅಷ್ಟು, 0.75 ಅಷ್ಟು ವೆಲ್ತ್ ಗಿನಿ ಇದೆ. ಹಾಗಾಗಿ ಶೋವಿಂಗ್ ಅ ಶಾರ್ಪ್ ಗ್ಯಾಪ್ ಬಿಟ್ವೀನ್ ರಿಚ್ ಅಂಡ್ ಪುವರ್. ಇದರಿಂದ ಏನ್ ಗೊತ್ತಾಗ್ತಾ ಇದೆ? ಬಡವರು ಹಾಗೂ ಶ್ರೀಮಂತರ ನಡುವೆ ದೊಡ್ಡ ಮಟ್ಟದ ಅಂತರ ಇದೆ. ಇನ್ನು ಇನ್ಇಕ್ವಾಲಿಟಿ ಡೇಟಾಬೇಸ್, ದ WID use tax records, national surveys, billionaire data, and estimate real inequality. It shows India's top 1% owns nearly 40%. ನಮ್ಮ ದೇಶದಲ್ಲಿ ಟಾಪ್ ಲೆವೆಲ್ ಅಲ್ಲಿ ಇರುವಂತ ಶ್ರೀಮಂತರು 1% ಇರೋದ್ರಲ್ವಾ, ಅವ್ರ ಹತ್ರ 40% ದೇಶದ ಸಂಪತ್ತಿದೆ. ರ್ಯಾಂಕಿಂಗ್ ಇಂಡಿಯಾ ಅಮಂಗ್ ದಿ ಟಾಪ್ 5 ಮೋಸ್ಟ್ ಅನ್ಇಕ್ವಲ್ ಕಂಟ್ರೀಸ್ ಗ್ಲೋಬಲಿ ಬೈ ವೆಲ್ತ್ ಕಾನ್ಸಂಟ್ರೇಷನ್. ಸಂಪತ್ತಿನ ಕೇಂದ್ರೀಕರಣಕ್ಕೆ ಹೋಲಿಸಿದ್ರೆ ವಿಶ್ವದ ಅಗ್ರ 5 ಅತ್ಯಂತ ಅಸಮಾನ ದೇಶಗಳಲ್ಲಿ ನಾವು ಒಂದು. ಇನ್ನು ಮುಂದಿನ ವಿಚಾರ ನೋಡೋದಾದ್ರೆ, ಡ್ಯೂರಿಂಗ್ ಅ ಸ್ಪೆಷಲ್ ವೋಟರ್ ಲಿಸ್ಟ್ ರಿವಿಷನ್ ಇನ್ ಬಿಹಾರ್, ಎಲೆಕ್ಷನ್ ಕಮಿಷನ್ ರಿಪೋರ್ಟೆಡ್ ಫೈಂಡಿಂಗ್ ಅ ಲಾರ್ಜ್ ನಂಬರ್ ಆಫ್ ಸಸ್ಪೆಕ್ಟೆಡ್ ಫಾರಿನರ್ಸ್ ಫ್ರಮ್ ನೇಪಾಲ್, ಬಾಂಗ್ಲಾದೇಶ್ ಅಂಡ್ ಮ್ಯಾನ್ಮಾರ್. ಬಟ್ ಅಪೋಸಿಷನ್ ಲೀಡರ್ಸ್ ಕ್ವಶನ್ ದಿ ಡೇಟಾ ಅಂಡ್ ಅಲಿಜ್ಡ್ ಇರ್ರೆಗ್ಯುಲಾರಿಟೀಸ್ ಇನ್ ದ ವೆರಿಫಿಕೇಶನ್ ಪ್ರೊಸೆಸ್. ಬಿಹಾರದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ನಡೀತಾ ಇರೋದು ಗೊತ್ತಿದೆ ನಿಮ್ಗೆ. ಆ ಪಟ್ಟಿ ಪರಿಷ್ಕರಣೆ ವೇಳೆಯಲ್ಲಿ ಏನಾಗಿದೆ? ನೇಪಾಳ, ಬಾಂಗ್ಲಾದೇಶ, ಮ್ಯಾನ್ಮಾರು, ಬೇರೆ ಬೇರೆ ದೇಶದಿಂದ ಬಂದಿರುವಂತಹ ಎಷ್ಟೋ ವಿದೇಶಿಯರನ್ನ ಗುರುತಿಸಿದ್ದಾರೆ. ಹೀಗಂತ ಚುನಾವಣಾ ಆಯೋಗ ವರದಿ ಮಾಡಿದೆ. ಆದ್ರೆ ಈ ಮಾಹಿತಿಯ ಬಗ್ಗೆ ವಿರೋಧ ಪಕ್ಷಗಳು ಪ್ರಶ್ನಿಸ್ತಾ ಇವೆ. ಈ ಪರಿಶೀಲನಾ ಪ್ರಕ್ರಿಯೆಯಲ್ಲಿ ಎಷ್ಟೋ ಅಕ್ರಮಗಳಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಬೂತ್ ಲೆವೆಲ್ ಆಫೀಸರ್, BLO is a local government or semi-government official appointed by the election commission to assist in updating voter rolls by verifying the identity and eligibility of voters through field visit and documentation checks. ಯಾರು ಇವರು ಬೂತ್ ಲೆವೆಲ್ ಆಫೀಸರ್ ಅಂತಂದ್ರೆ? ಬೂತ್ ಮಟ್ಟದ ಅಧಿಕಾರಿ, ಚುನಾವಣಾ ಆಯೋಗದಿಂದ ನೇಮಕಗೊಂಡಿರುವವರು, ಸರ್ಕಾರಿ ಅಥವಾ ಅರೆ ಸರ್ಕಾರಿ ಅಧಿಕಾರಿ ಆಗಿರ್ತಾರೆ. ಇವರು ಏನ್ ಮಾಡ್ತಾರೆ? ಮತದಾರರ ಗುರುತಿರಬಹುದು, ಅರ್ಹತೆ, ಕ್ಷೇತ್ರ ಭೇಟಿ ಕೊಡೋದು, ದಾಖಲಾತಿ ಪರಿಶೀಲಿಸೋದು, ದೃಢೀಕರಿಸೋದು, ಎಲ್ಲದರ ಮೂಲಕ ಮತದಾರರ ಪಟ್ಟಿಯನ್ನ ನವೀಕರಿಸಲಿಕ್ಕೆ ಸಹಾಯ ಮಾಡ್ತಾರೆ. ಮುಂದಿನ ವಿಚಾರ, ಕ್ಲೈಮೇಟ್ ಚೇಂಜ್ ಇಸ್ ಫೋರ್ಸಿಂಗ್ ಲಾರ್ಜ್ ಸ್ಕೇಲ್ ಇಂಟರ್ನಲ್ ಮೈಗ್ರೇಷನ್ ಇಂಡಿಯಾ. ಕ್ಲೈಮೇಟ್ ಚೇಂಜ್ ಅಂತಂದ್ರೆ ಯಾವುದೋ ದೊಡ್ಡ ಸಮಸ್ಯೆ ಅಥವಾ ಎಲ್ಲೋ ಆಗ್ತಿರೋದು ಅಥವಾ ಆಗ್ತಾನೆ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಆದ್ರೆ ಅದರಿಂದಾಗಿ ಯಾವ ಮಟ್ಟದಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ ನೋಡಿ. ಹವಾಮಾನ ಬದಲಾವಣೆಯಿಂದ ಆಂತರಿಕ ವಲಸೆ, ಒಂದು ದೇಶದ ಒಳಗಡೆನೆ ವಲಸೆ ಹೋಗೋದು ನೋಡಿ. ಎಸ್ಪೆಷಲಿ ಫ್ರಮ್ ಡ್ರಾಟ್ ಪ್ರೋನ್ ಅಂಡ್ ಫ್ಲಡ್ ಅಫೆಕ್ಟೆಡ್ ರೂರಲ್ ಏರಿಯಾಸ್. ಮುಖ್ಯವಾಗಿ ಬರ ಪೀಡಿತ ಅಥವಾ ಪ್ರವಾಹ ಪೀಡಿತ ಪ್ರದೇಶಗಳಿದೆಯಲ್ವಾ, ಬುಂದೇಲ್ಖಂಡ್, ವಿದರ್ಭ, ಮರಾಠವಾಡ, ಜಮುನಾ ಬೇಸಿನ್ ವಿಲೇಜ್, ಇದೆಲ್ಲ ಇಲ್ಲಿಂದ ಜನರು ವಲಸೆ ಹೋಗ್ತಾ ಇದ್ದಾರೆ ಬೇರೆ ಕಡೆ. ಸಿವಿಯರ್ಲಿ ಅಫೆಕ್ಟಿಂಗ್ ಸೋಷಿಯಲ್ ಸ್ಟೆಬಿಲಿಟಿ. ಮೈಗ್ರೇಷನ್ ಅಥವಾ ಒಂದು ವಲಸೆ ಹೋಗೋದು ಒಂದು ಪ್ರಕ್ರಿಯೆ ಇದೆಯಲ್ಲ, ತುಂಬಾ ಒಂದು ದೊಡ್ಡ ಸಮಸ್ಯೆಗಳನ್ನ ತಂದೊಡ್ಡುವಂತ ಪ್ರಕ್ರಿಯೆ. ಅಂದ್ರೆ ಒಂದ್ಸರಿ ಒಂದ್ ಕಡೆಯಿಂದ ಅವರು ಮೈಗ್ರೇಟ್ ಆದ್ರು ಅಂತಂದ್ರೆ ಇನ್ನೊಂದ್ ಕಡೆ ಹೋಗಿ ಮೊದಲು ಅವರು ತಮ್ಮ ಜೀವನೋಪಾಯಗಳನ್ನ, ಲಿವ್ಲಿಹುಡ್ ಅನ್ನ ಮೊದಲು ಕಂಡ್ಕೊಳ್ಬೇಕು. ಅವರಿಗೆ ಉದ್ಯೋಗ ಸಿಗಬೇಕು, ಜೀವನಾವಶ್ಯಕ ವಸ್ತುಗಳಿರ್ಬೇಕು. ಅಷ್ಟಾದ್ರೆ ಆಗೋದಿಲ್ಲ. ಅಲ್ಲಿ ಮೊದಲೇ ಜನರು ಇರ್ತಾರೆ. ಅವ್ರೇನ್ ಅನ್ಕೋತಾರೆ, ಈಗ ನಮ್ಗೆ ಕಾಂಪಿಟೇಷನ್ ಅಥವಾ ಇವರು ನಮ್ಮನ್ನ ಆಳ್ವಿಕೆ ಮಾಡಲು ಬಂದಿದ್ದಾರೆ, ಸರ್ಕಾರ ಇವರಿಗೆ ಜಾಸ್ತಿ ಸವಲತ್ತು ಕೊಡ್ತಾ ಇದೆ ಅಂತಂದ್ರೆ ಮೊದಲೇ ಇರೋರಿಗೂ ಸಹ ಅದು ಆಗ್ತಾ ಇರೋದಿಲ್ಲ. ಅವರು ಬಂದಿರೋದು, ಹೊಸದಾಗಿ ಬಂದಿರೋರನ್ನ ಸರ್ಕಾರ ಎಷ್ಟೋ ಸರಿಯಾಗಿ ನಡ್ಸ್ಕೊಳ್ಳೋದಿಲ್ಲ. ಹೀಗಾಗಿ ಈ ವಲಸೆ ಅನ್ನುವಂಥದ್ದನ್ನ ಬಹಳ ಕಡೆ ನೀವು ಕೇಳ್ತೀರಿ, ಸೋಷಿಯಲ್ ಇಶ್ಯೂಸ್ ಅಲ್ಲಿ ನೋಡ್ತಾನೆ ಇರ್ತೇವೆ.
ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆದ ಪ್ರಾಬ್ಲಮ್. ಅದನ್ನ ರಿಸಾಲ್ವ್ ಮಾಡ್ಲಿಕ್ಕೆ ಬೇರೆ ಬೇರೆ ಕ್ರಮಗಳನ್ನ ಕೈಗೊಳ್ಳಲೇಬೇಕಾಗುತ್ತೆ. ಲಿವಿಂಗ್ ಕಂಡೀಷನ್, ಲಿವ್ಲಿಹುಡ್ ಎಲ್ಲದರ ಮೇಲೆ ಪರಿಣಾಮ ಬೀರುತ್ತೆ ಇದು. ಕ್ಲೈಮೇಟ್ ಮೈಗ್ರೇಷನ್ ನೋಡಿ ರೆಫರ್ಸ್ ಟು ಪೀಪಲ್ ಮೂವಿಂಗ್ ಡ್ಯೂ ಟು ಕ್ಲೈಮೇಟ್ ರಿಲೇಟೆಡ್ ಡಿಸಾಸ್ಟರ್ಸ್. ಇದೆಲ್ಲ ಕ್ಲೈಮೇಟ್ ಮೈಗ್ರೇಷನ್, ಹವಾಮಾನದಲ್ಲಿ ಕೆಲವೊಂದು ಬದಲಾವಣೆ, ಬರ ಬರಬಹುದು, ಪ್ರವಾಹ ಆಗಬಹುದು, ಉಷ್ಣ ಮಾರುತ, ಹೀಗೆ ಹೀಟ್ ವೇವ್ಸ್, ಎಲ್ಲಾ ಕಾರಣದಿಂದಾಗಿ ಜನರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆ ಹೋಗೋದು. ಇಟ್ ಕ್ಯಾನ್ ಬಿ ಪರ್ಮನೆಂಟ್, ಸೀಸನಲ್ ಆರ್ ಡಿಸ್ಟ್ರೆಸ್ ಡ್ರಿವನ್. ಇದು ಶಾಶ್ವತವಾಗುವವರು ವಲಸೆ ಹೋಗ್ಬೇಕಾಗಬಹುದು, ಅಥವಾ ಕೆಲವು ಕಾಲ ಅಂದ್ರೆ ಕೆಲವೊಂದು ಪ್ರದೇಶದಲ್ಲಿ ಬೇಸಿಗೆಗಾಲದಲ್ಲಿ ನೀರಿರೋದಿಲ್ಲ, ಬೇಸಿಗೆಗಾಲದಲ್ಲಿ ಅವರು ವಲಸೆ ಹೋಗ್ತಾರೆ, ಮತ್ತೆ ಮಳೆಗಾಲ ಸಂದರ್ಭದಲ್ಲಿ ವಾಪಸ್ ಬರ್ತಾರೆ. ಆಯಾ ಸೀಸನ್ ವಲಸೆ ಹೋಗೋದು ಸಹ ಇರುತ್ತೆ. ಅಥವಾ ಅತಿಯಾದ ಒತ್ತಡದಿಂದ ಇನ್ನು ಉಳಿಲಿಕ್ಕೆ ಅವಕಾಶನೇ ಇಲ್ಲ ಈ ಜಾಗದಲ್ಲಿ, ಡಿಸ್ಟ್ರೆಸ್, ಅದರಿಂದಾಗಿ ಸಹ ವಲಸೆ ಹೋಗ್ತಾರೆ. ಆಫನ್ ಲೀಡ್ಸ್ ಟು ಪುವರ್ ಹೌಸಿಂಗ್. ಆದ್ರೆ ವಲಸಿಗರಿಗೆ ಸರಿಯಾದ ವಸತಿ ಸಿಕ್ಕೋದಿಲ್ಲ. ಡೆಟ್ ಬಾಂಡೇಜ್, ಕೆಲವೊಂದ್ ಸಾರಿ ಸಾಲ ಮಾಡಿರ್ತಾರೆ. ಅರ್ಬನ್ ಸ್ಲಮ್ ಲಿವಿಂಗ್ ಫಾರ್ ಮೈಗ್ರೆಂಟ್ಸ್, ನಗರಗಳಲ್ಲಿ ಸ್ಲಮ್ಗಳಲ್ಲಿ ಅವರನ್ನ ಇಟ್ಬಿಡ್ತಾರೆ, ಅಂತಂದ್ರೆ ಅಲ್ಲಿ ಅವರಿಗೆ ವಲಸೆಗಾರರಿಗೆ ಉಳ್ಕೊಳ್ಳಿಕ್ಕೆ ಅವಕಾಶ ಕೊಡ್ತಾರೆ. ಎಷ್ಟೋ ಸಮಸ್ಯೆಗಳು ಬರುತ್ತೆ. ಇನ್ನೊಂದು ಟರ್ಮ್ ನೋಡಿ, ರೇನ್ ಶ್ಯಾಡೋ ರೀಜನ್, ಡ್ರೈ ಏರಿಯಾ ಆನ್ ದಿ ಲೀವರ್ಡ್ ಸೈಡ್ ಆಫ್ ಎ ಮೌಂಟೇನ್ ರೇಂಜ್. ಯಾಕಂದ್ರೆ ಒಂದು ಪರ್ವತ ಇದೆ, ಆ ಪರ್ವತದಲ್ಲಿ ಕೆಲವೊಂದು ಪ್ರದೇಶದಲ್ಲಿ ಈ ತರ ಪರ್ವತ ಇದೆ ಅಂತಂದ್ರೆ ಇಲ್ಲಿ ಮಳೆ ಬರುತ್ತೆ, ಇಲ್ಲೆಲ್ಲ ಮಳೆ ಬೀಳುತ್ತೆ. ಆದ್ರೆ ಈ ಕಡೆ ಪ್ರದೇಶ ಇದೆಯಲ್ವಾ, ಅಲ್ಲಿ ಅಷ್ಟೇನು ಮಳೆ ಬೀಳೋದಿಲ್ಲ. ಅವಾಗ ಅಲ್ಲಿ ರೇನ್ ಶ್ಯಾಡೋ ರೀಜನ್ ಅಂತ ಕರೀತಾರೆ. ಗೊತ್ತಾಗಿದ್ಯಾ? ನೋಡಿ, ಪರ್ವತ ಅಥವಾ ಯಾವ್ದೊಂದು ಬೆಟ್ಟ ಇದೆ, ಮಳೆಯ ಮಾರುತಗಳು ಯಾವ್ದಾದ್ರು ಬಂದು ಪರ್ವತ ಪ್ರದೇಶದ ಕೆಳಗಡೆ ಮಳೆ ಸುರಿಸುತ್ತವೆ. ಈ ಕಡೆ ಸೈಡ್ ಇದೆಯಲ್ವಾ, ಇಲ್ಲಿ ಮಳೆ ಬರೋದಿಲ್ಲ, ಅದು ರೇನ್ ಶ್ಯಾಡೋ ರೀಜನ್. ಮುಖ್ಯವಾಗಿ ವಿದರ್ಭ, ಮರಾಠವಾಡ ಇದೆಲ್ಲ ಇದೆಯಲ್ವಾ, ಇಲ್ಲೆಲ್ಲ ದೀಸ್ ಆರ್ ದಿ ರೇನ್ ಶ್ಯಾಡೋ ಆಫ್ ದಿ ವೆಸ್ಟರ್ನ್ ಘಾಟ್ಸ್. ವೆಸ್ಟರ್ನ್ ಘಾಟ್ಸ್ ಗಳೆಲ್ಲ ಹೀಗೆ ಇದೆ. ನಮ್ಮ ಭಾರತದ ನಕಾಶೆ ನೀವು ನೋಡಿದ್ರೆ ಈ ತರ ನಮ್ಮ ಭಾರತ ನಕಾಶೆ, ಈ ವೆಸ್ಟರ್ನ್ ಘಾಟ್ಸ್ ಗಳಿದೆ, ಮಾರುತಗಳು ಬರುತ್ತೆ, ಬಂದು ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಪ್ರದೇಶಗಳಲ್ಲಿ ಮಳೆ ಸುರಿಸುತ್ತೆ. ಆದ್ರೆ ಆ ಘಾಟಿನ ಆ ಕಡೆ ಇದೆಯಲ್ವಾ, ಆ ಕಡೆ ಮಳೆ ಬರೋದಿಲ್ಲ. ಮಳೆ ಅಂತಂದ್ರೆ ಅಲ್ಲಿ ಬರಪೀಡಿತ ಪ್ರದೇಶಗಳು ಹೆಚ್ಚಾಗಿ ಕಂಡು ಬರುತ್ತೆ. ಮರಾಠವಾಡ ರೀಜನ್, ವಿದರ್ಭ ಇದೆಲ್ಲ ಅಲ್ಲಿ ಬರುತ್ತೆ. ನ್ಯಾಚುರಲಿ ಡ್ರಾಟ್ ಪ್ರೋನ್ ಅಂಡ್ ವಲ್ನರೇಬಲ್ ಟು ಕ್ಲೈಮೇಟ್ ಚೇಂಜ್ ಇಂಪ್ಯಾಕ್ಟ್. ಸ್ವಾಭಾವಿಕವಾಗಿ ಬರಪೀಡಿತ ಆಗಿರುತ್ತೆ. ಹವಾಮಾನ ಬದಲಾವಣೆ ಆದ್ರಂತೂ ಇನ್ನಷ್ಟು ದುರ್ಬಲ ಪರಿಣಾಮಗಳನ್ನ, ಕಷ್ಟಕರ ಪರಿಸ್ಥಿತಿಗಳನ್ನ ಅನುಭವಿಸಬೇಕಾಗತ್ತೆ. Scientists have discovered an ancient interstellar comet named 3I Atlas, likely older than the solar system, which will pass through the inner solar system in 2025 for exiting permanently. ಸೈಂಟಿಸ್ಟ್ಗಳು ಏನ್ ಮಾಡಿದ್ದಾರೆ, ಅಟ್ಲಾಸ್ 3I ಅನ್ನುವಂತ ಒಂದು ಅಂತರ್ತಾರ ಧೂಮಕೇತುವನ್ನ ಪತ್ತೆ ಹಚ್ಚಿದ್ದಾರೆ. ಇದು ಸೌರ ವ್ಯೂಹಕ್ಕಿಂತ ಹಳೆಯದಾಗಿರುವ ಸಾಧ್ಯತೆ ಇದೆ. ಮತ್ತೆ 2025ರಲ್ಲಿ ಈ ವರ್ಷ ಈ ಇನ್ನರ್ ಸೋಲಾರ್ ಸಿಸ್ಟಮ್ ನಿಂದ ಹಾದು ಹೋಗುವ ಸಾಧ್ಯತೆ ಇದೆ, ಹಾದು ಹೋಗುತ್ತೆ. ಇನ್ನು ಇಂಟರ್ಸ್ಟೆಲ್ಲಾರ್ ಆಬ್ಜೆಕ್ಟ್ ಅಂತಂದ್ರೆ ಏನು? ಇಂಟರ್ಸ್ಟೆಲ್ಲಾರ್ ಅಂತ ಒಂದು ಫಿಲ್ಮ್ ಸಹ ಇದೆ, ನೀವು ನೋಡಿದಿರೋ ಗೊತ್ತಿಲ್ಲ. ಇಂಟರ್ಸ್ಟೆಲ್ಲಾರ್ ಆಬ್ಜೆಕ್ಟ್ ಇಸ್ ಅ ನ್ಯಾಚುರಲ್ ಬಾಡಿ ಲೈಕ್ ಕಾಮೆಟ್ ಆರ್ ಆಸ್ಟೆರಾಯ್ಡ್ ಇಟ್ ಎಂಟರ್ಸ್ ಅವರ್ ಸೋಲಾರ್ ಸಿಸ್ಟಮ್ ಫ್ರಾಮ್ ಬಿಯಾಂಡ್ ಇಟ್. ನಮ್ಮ ಸೌರವ್ಯೂಹದ ಹೊರಗಿನಿಂದ ಬಂದು ಪ್ರವೇಶಿಸುತ್ತೆ. ಉದಾಹರಣೆಗೆ ಕೆಲವೊಂದು ಧೂಮಕೇತುಗಳಾಗಿರಬಹುದು, ಕ್ಷುದ್ರ ಗ್ರಹಗಳು, ಅಥವಾ ಯಾವುದೇ ನೈಸರ್ಗಿಕ ಕಾಯಗಳಾಗಿರಬಹುದು. ಶೋವಿಂಗ್ ಹೈಪರ್ಬೋಲಿಕ್ ಆರ್ ನಾನ್ ಕ್ಲೋಸ್ಡ್ ಆರ್ಬಿಟ್ ಡ್ಯೂ ಟು ಇಟ್ಸ್ ಒರಿಜಿನ್ ಫ್ರಮ್ ಔಟ್ಸೈಡ್ ದಿ ಸನ್ಸ್ ಗ್ರಾವಿಟೇಷನ್ ಇನ್ಫ್ಲೂಯೆನ್ಸ್. ಅಂತಂದ್ರೆ ಸನ್ಸ್ ಗ್ರಾವಿಟೇಷನ್ ಇನ್ಫ್ಲೂಯೆನ್ಸ್ ಗಿಂತ ಹೊರಗಡೆಯಿಂದ ಬರೋದು, ಹಾಗಾಗಿ ಅದರ ಪಥಗಳು, ಅದು ಬರುವ ಆ ಒಂದು ಹಾದಿ ವಿಭಿನ್ನವಾಗಿರುತ್ತೆ. ಇನ್ನು ಕಾಮೆಟ್ರಿ ಫೀಚರ್ಸ್, ಈ ಧೂಮಕೇತು ವೈಶಿಷ್ಟ್ಯ ಏನಿದೆ ಅಂತ ನೋಡಿದ್ರೆ, ಕಾಮೆಟ್ ಟಿಪಿಕಲಿ ಡೆವಲಪ್ಸ್ ವಿಸಿಬಲ್ ಕೋಮಾ ಅಂತ ಕರೀತಾರೆ. ಅಂತಂದ್ರೆ ಕ್ಲೌಡ್ ಆಫ್ ಗ್ಯಾಸ್ ಅಂಡ್ ಡಸ್ಟ್, ಒಂದು ಧೂಳಿ ಅಥವಾ ಅನಿಲದ ಒಂದು ಮೋಡ ತರ ಇರುತ್ತೆ. ಒಂದು ಟೇಲ್ ಅಂತ ಇನ್ನೊಂದಿರುತ್ತೆ, ಧೂಮಕೇತುನ ನೀವು ಸರ್ಚ್ ಮಾಡಿದ್ರೆ ಟೇಲ್ ಇರುತ್ತೆ ಅದಕ್ಕೆ. ಅಂದ್ರೆ ಈ ತರ ಇರೋದಿಲ್ಲ, ಅಂತಂದ್ರೆ ಸ್ವಲ್ಪ ನೀವು ಅದನ್ನ ಇಮೇಜ್ ನೋಡಿದ್ರೆ ಜಾಸ್ತಿ ಗೊತ್ತಾಗುತ್ತೆ. ವೆನ್ ನಿಯರಿಂಗ್ ದಿ ಸನ್ ಡ್ಯೂ ಟು ಸೋಲಾರ್ ರೇಡಿಯೇಷನ್ ಸಬ್ಲಿಮೇಟಿಂಗ್ ಸರ್ಫೇಸ್ ಐಸಸ್, ಕೀ ಟ್ರೇಟ್ಸ್ ಯೂಸ್ಡ್ ಇನ್ ಡಿಸ್ಟಿಂಗ್ವಿಶಿಂಗ್ ಇಟ್ ಫ್ರಾಮ್ ಆಸ್ಟ್ರಾಯ್ಡ್ಸ್ ಇನ್ ಪ್ಲಾನೆಟರಿ ಸೈನ್ಸ್. ಅಂತಂದ್ರೆ ಸೂರ್ಯನ ಕಿರಣ ಅಥವಾ ಮೇಲ್ಮೈ ಮಂಜುಗಡ್ಡೆಗಳನ್ನ ಬಾಷ್ಪೀಕರಿಸ್ತಾ ಹೋಗೋದ್ರಿಂದ ಬಾಲ ಮತ್ತೆ ಕೆಲವೊಂದು ಅದಕ್ಕೆ ಕೋಮ ಇರುತ್ತೆ, ಅದು ಸಹ ಒಂದು ಡಿಫ್ರೆನ್ಶಿಯೇಟ್ ಆದಂತ ಫೀಚರ್ ಇರುತ್ತೆ ಅದಕ್ಕೆ. ಈ ಒಂದು ಫೀಚರ್ ಗಳಿಂದ ಬೇರೆ ಕ್ಷುದ್ರ ಗ್ರಹಗಳಿಂದ ಡಿಫ್ರೆಂಟ್ ಆಗಿ ಇವುಗಳನ್ನ ನಾವು ಗುರುತಿಸಬಹುದು. ಇನ್ನು ಮುಂದಿನ ವಿಚಾರ, ಎಲೆಕ್ಷನ್ ಕಮಿಷನ್ ಸ್ಪೆಷಲ್ ರಿವಿಷನ್ ಆಫ್ ಎಲೆಕ್ಟೋರಲ್ ರೂಲ್ಸ್ ಇನ್ ಬಿಹಾರ್ has revived debate on the meaning of ordinary resident under the Representation of the People Act 1950, ಎಸ್ಪೆಷಲಿ ಇಟ್ಸ್ ಇಂಪ್ಲಿಕೇಶನ್ ಫಾರ್ ಮೈಗ್ರೆಂಟ್ ವರ್ಕರ್ಸ್. ಸ್ವಲ್ಪ ದಿನಗಳ ಹಿಂದೆ ಆರ್ಡಿನರಿ ರೆಸಿಡೆಂಟ್ಸ್ ಅಂದ್ರೆ ಏನು ಅಂತ ಒಂದ್ಸರಿ ಚರ್ಚೆ ಮಾಡಿದ್ವಿ. ಅದು ಸಹ ಬಿಹಾರದ ಚುನಾವಣೆಗೆ ಸಂಬಂಧಪಟ್ಟಿದ್ದೆ. ಚುನಾವಣೆ, ಮತದಾರರ ಪಟ್ಟಿ ಪರಿಷ್ಕರಣೆ ಹೇಳ್ತಾನೆ ಇದ್ದೀವಿ.
ಈಗ ನಿಜವಾಗ್ಲೂ ಹಾಗಾದ್ರೆ ಸಾಮಾನ್ಯ ನಿವಾಸಿ ಅಂತಂದ್ರೆ ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ವಲಸೆ ಕಾರ್ಮಿಕರು ಇರ್ತಾರೆ. ಅವರ ಹಕ್ಕುಗಳು ಏನೇನು ಹಾಗಾದ್ರೆ? ಅದರ ಕುರಿತಾಗಿ ಗಂಭೀರ ಪ್ರಶ್ನೆಗಳು ಹೇಳ್ತಾ ಇವೆ. ಆರ್ಡಿನರಿ ರೆಸಿಡೆಂಟ್ ಸೆಕ್ಷನ್ 20 ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ 1950 ಏನ್ ಹೇಳುತ್ತೆ ಹಾಗಾದ್ರೆ? ಆಸ್ ಪರ್ ಸೆಕ್ಷನ್ 20 ಆಫ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್, ಅ ಪರ್ಸನ್ ಇಸ್ ನಾಟ್ ಆರ್ಡಿನರಿಲಿ ರೆಸಿಡೆಂಟ್ ಮಿಯರ್ಲಿ ಬೈ ಓವಿಂಗ್ ಪ್ರಾಪರ್ಟಿ. ಯಾರೋ ಒಬ್ಬರ ಆಸ್ತಿ ಇದೆ ಒಂದು ಊರಿನಲ್ಲಿ ಅಂತ ಮಾತ್ರಕ್ಕೆ ಅವರು ಸಾಮಾನ್ಯ ನಿವಾಸಿ ಆಗೋದಿಲ್ಲ. ಬಟ್ ರಿಟೇನ್ಸ್ ರೆಸಿಡೆನ್ಸಿ ಸ್ಟೇಟಸ್ ಇಫ್ ಟೆಂಪರರಿಲಿ ಅಬ್ಸೆಂಟ್ ಅಂಡ್ ಮಸ್ಟ್ ಹ್ಯಾವ್ ಹ್ಯಾಬಿಚುವಲ್ ಪರ್ಮನೆಂಟ್ ಟೈಸ್ ವಿತ್ ಪ್ಲೇಸ್ ಟು ಕ್ವಾಲಿಫೈ. ಕೆಲವು ಸಮಯ ತಾತ್ಕಾಲಿಕವಾಗಿ ಅವರು ಗೈರು ಹಾಜರಿ ಆಗಿದ್ರು, ಆ ಪ್ಲೇಸ್ ಅಲ್ಲಿ ವಾಸ ಮಾಡ್ತಾ ಇಲ್ದೇ ಇದ್ರು, ಅವರು ಆ ವಾಸಸ್ಥಾನದ ಸ್ಥಾನಮಾನ ಉಳಿಸ್ಕೊಳ್ಬಹುದು, ಮತದಾರರಾಗಿ ಅರ್ಹತೆ ಪಡಿಬಹುದು. ಆದ್ರೆ ಅವರು ಆ ಸ್ಥಳದೊಂದಿಗೆ ಶಾಶ್ವತ ಸಂಬಂಧಗಳನ್ನು ಹೊಂದಿರಬೇಕು, ಹ್ಯಾಬಿಚುವಲ್ ಆಗಿರಬೇಕು. ರಿಜಿಸ್ಟ್ರೇಷನ್ ಆಫ್ ಎಲೆಕ್ಟರ್ಸ್ ರೂಲ್ಸ್ 1960 ಮೈಗ್ರೆಂಟ್ ವೋಟರ್ ಇಶ್ಯೂ. ಇದೇನ್ ಮಾಡುತ್ತೆ? ಈಗ ದ ರಿಜಿಸ್ಟ್ರೇಷನ್ ಆಫ್ ದಿ ಎಲೆಕ್ಟರ್ ರೂಲ್ಸ್ 1960 ಇದೆಯಲ್ವಾ, ಗವರ್ನ್ ಹೌ ನೇಮ್ಸ್ ಆರ್ ಆಡೆಡ್ ಆರ್ ರಿಮೂವ್ಡ್ ಫ್ರಮ್ ಎಲೆಕ್ಟೋರಲ್ ರೂಲ್ಸ್. ರಿಜಿಸ್ಟ್ರೇಷನ್ ಅಂತಂದ್ರೆ ಹೆಸರಿನಲ್ಲೇ ಇದೆ, ನೋಂದಣಿ ಮಾಡ್ಕೊಳ್ಳೋದು. ಎಲೆಕ್ಟೋರಲ್ ರೂಲ್ಸ್ ಮತದಾರರ ಒಂದು ರೂಲ್ಸ್ ಗಳನ್ನ, ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಜಿಸ್ಟ್ರೇಷನ್ ಮತ್ತೆ ಮೈಗ್ರೆಂಟ್ ವೋಟರ್ ಇಶ್ಯೂ, ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಪಟ್ಟಿಯಿಂದ ಮತದಾರರ ಹೆಸರುಗಳನ್ನ ಹೇಗೆ ಸೇರಿಸಬೇಕು, ತೆಗೆದು ಹಾಕಬೇಕು ಎನ್ನುವುದನ್ನ ಈ ನಿಯಮಗಳು ನಿಯಂತ್ರಿಸುತ್ತವೆ. ಬಟ್ ಸ್ಟ್ರಿಕ್ಟ್ ಇಂಟರ್ಪ್ರಿಟೇಷನ್ ರಿಸ್ಕ್ ಎಕ್ಸ್ಕ್ಲೂಡಿಂಗ್ ಮೈಗ್ರೆಂಟ್ ಲೇಬರರ್ಸ್ who retain strong links to their home constituencies but live in temporary shelters elsewhere. ಜಸ್ಟ್ ಸ್ವಲ್ಪ ಹೊತ್ತಿನ ಹಿಂದೆ ನೋಡಿದ್ವಲ್ವಾ, ಮೈಗ್ರೇಷನ್ ಯಾವ್ಯಾವ ಕಾರಣಕ್ಕಾಗುತ್ತೆ, ಅದರಲ್ಲಿ ಕ್ಲೈಮೇಟ್ ಚೇಂಜ್ ಸಹ ಒಂದು. ಅವ್ರು ಎಲ್ಲೋ ಹೋಗಿರ್ತಾರೆ ಬೇರೆ ಕಡೆ, ಆದ್ರೆ ಅವರ ಮೂಲ ಮತ ಕ್ಷೇತ್ರ ಅವರ ಊರಿನಲ್ಲಿರುತ್ತೆ. ಬೇರೆ ಬೇರೆ ರೀಸನ್ ಗಳಿಗೆ ಅವರು ಬೇರೆ ಕಡೆ ಹೋಗಿರಬಹುದು. ಆ ಊರಿಗೆ ಮತ್ತೆ ವಾಪಸ್ ಬಂದಾಗ ಆ ಒಂದು ರಿಜಿಸ್ಟ್ರೇಷನ್ ರೂಲ್ಸ್ ಗಳಿದೆಯಲ್ವಾ, ಅದರಲ್ಲಿ ಅವರನ್ನ ಎಕ್ಸ್ಕ್ಲೂಡ್ ಮಾಡ್ಬಿಟ್ರೆ, ಸ್ಟ್ರಿಕ್ಟ್ ಇಂಟರ್ಪ್ರಿಟೇಷನ್, ತುಂಬಾ ಕಠಿಣವಾದ ನಿಯಮಗಳನ್ನ ಹೇರ್ಬಿಟ್ರೆ ಅವರಿಗೆ ಆವಾಗ ವೋಟಿಂಗ್ ರೈಟ್ಸ್, ಆ ಒಂದು ಹಕ್ಕನ್ನ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಂಡಿಯಾ ಮಸ್ಟ್ revalue its open ecosystems like desert, grasslands and savannas, which are wrongly classified as wastelands as they are rich in biodiversity, carbon storage and crucial for pastoralist livelihoods. ಅಂದ್ರೆ ಸಮಸ್ಯೆ ಏನು ಇಲ್ಲಿ ಹೇಳ್ತಾ ಇರೋದು, ನಮ್ಮ ದೇಶದಲ್ಲಿ ಕೆಲವು ಭೂಮಿಗಳನ್ನ ಬಂಜರು ಭೂಮಿ ಅಂತ ವರ್ಗೀಕರಿಸಿದ್ದಾರೆ. ಅದರಲ್ಲಿ ಮರುಭೂಮಿಗಳು ಬರುತ್ತೆ, ಹುಲ್ಲುಗಾವಲುಗಳು, ಸವನ್ನ, ಮತ್ತೆ ಎಲ್ಲ ಕೆಲವೊಂದು ಪ್ರದೇಶಗಳನ್ನ ಇವು ಯಾವುದಕ್ಕೆ ಉಪಯೋಗ ಇಲ್ಲ, ವೇಸ್ಟ್ ಲ್ಯಾಂಡ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಹಾಗಾಗಿ ಇದನ್ನ ಮತ್ತೆ ಮರುಮೌಲ್ಯಮಾಪನ ಮಾಡಬೇಕು ಅಂತಂದ್ರೆ, ಯಾಕಂತಂದ್ರೆ ಈ ಒಂದು ಹುಲ್ಲುಗಾವಲು, ಮರುಭೂಮಿ, ಸವನ್ನ ಎಲ್ಲ ಇದೆಯಲ್ವಾ, ಇದು ಜೀವ ವೈವಿಧ್ಯತೆಗೆ, ಇಂಗಾಲ ಸಂಗ್ರಹಣೆಗೆ ಬಹಳ ಮುಖ್ಯ. ಮತ್ತೆ ಅದೇ ರೀತಿ ಬೇರೆ ಪಶುಪಾಲಕರು ಇರ್ತಾರೆ, ಹುಲ್ಲುಗಾವಲಿಗಳಿಗೆ ತಮ್ಮ ಬೇರೆ ಬೇರೆ ಪಶುಗಳನ್ನ ಕರ್ಕೊಂಡು ಬರೋರು, ಅವರ ಒಂದು ಲೈವ್ಲಿಹುಡ್, ಜೀವನೋಪಾಯಕ್ಕೆ ಸಹ ಇದು ಬಹಳ ಪ್ರಮುಖವಾದಂತಹ ಭೂಮಿ ಅಥವಾ ಒಂದು ಪ್ರದೇಶಗಳು. ಇನ್ನು ವೇಸ್ಟ್ ಲ್ಯಾಂಡ್ಸ್ ಅಂತಂದ್ರೆ ಏನು? ಇಂಡಿಯನ್ ಲ್ಯಾಂಡ್ ಪಾಲಿಸಿ, ವೇಸ್ಟ್ ಲ್ಯಾಂಡ್ಸ್ ಆರ್ ಓಪನ್ ನ್ಯಾಚುರಲ್ ಎಕೋಸಿಸ್ಟಮ್ಸ್ mislabeled as unproductive land needing improvement, though they often support biodiversity and pastoral communities and store carbon in soil. ಬಂಜರು ಭೂಮಿ ಅಂತಂದ್ರೆ ನೈಸರ್ಗಿಕವಾದಂತಹ ಒಂದು ಪರಿಸರ ವ್ಯವಸ್ಥೆ. ಆದ್ರೆ ಕೆಲವು ಸಾರಿ ಲೇಬಲ್ ಮಾಡ್ಬೇಕಾದ್ರೆ ಏನಂತ ಮಾಡ್ತಾರೆ, ಇವುಗಳನ್ನ ಇನ್ನಷ್ಟು ಸುಧಾರಿಸುವ ಅಗತ್ಯ ಇದೆ ಅಂತ ಅನುತ್ಪಾದಕ ಭೂಮಿ ಅಂತ ಕನ್ಸಿಡರ್ ಮಾಡ್ಬಿಡ್ತಾರೆ. ಆದ್ರೆ ನಿಜವಾಗ್ಲೂ ಆ ಭೂಮಿ ಉತ್ಪಾದಕತೆಯನ್ನು ಹೊಂದಿರುತ್ತೆ, ಜೀವ ವೈವಿಧ್ಯತೆಗೆ ಸಂಬಂಧಪಟ್ಟ ಹಾಗೆ, ಮತ್ತೆ ಪಶುಪಾಲಕ ಸಮುದಾಯಗಳನ್ನ ಬೆಂಬಲಿಸುವುದಕ್ಕೆ ಸಂಬಂಧಪಟ್ಟ ಹಾಗೆ, ಅದೇ ರೀತಿ ಇಂಗಾಲ ಸಂಗ್ರಹಣೆಗೆ ಈ ಭೂಮಿಗಳು ಬಹಳ ಮುಖ್ಯವಾಗಿರುತ್ತೆ. ಇನ್ನು ಏನಿದು ಪಶುಪಾಲಕ ಕಮ್ಯುನಿಟಿಗಳು, ಪ್ಯಾಸ್ಟೋರಲಿಸ್ಟ್ ಕಮ್ಯುನಿಟೀಸ್ ಅಂತಂದ್ರೆ ಗ್ರೂಪ್ಸ್ ಲೈಕ್ ಧಾಂಗರ್, ರಾಬರಿ ಮತ್ತೆ ಕುರುಬ, ಈ ಸಮುದಾಯಗಳೆಲ್ಲ ಇದೆಯಲ್ವಾ, ಇವರೆಲ್ಲ ಗ್ರಾಸ್ ಲ್ಯಾಂಡ್ ಫಾರ್ ಗ್ರೇಸಿಂಗ್, ತಮ್ಮ ಜಾನುವಾರುಗಳಿಗೋಸ್ಕರ ಹುಲ್ಲುಗಾವಲುಗಳ ಮೇಲೆ ಅವಲಂಬಿತರಾಗಿರ್ತಾರೆ. And their exclusion from land use planning threatens not just their livelihoods but also local ecological stewardship. ಆದ್ರೆ ಈ ಒಂದು ಭೂ ಬಳಕೆ ಯೋಜನೆಯಲ್ಲಿ ಇವರನ್ನ ಕನ್ಸಿಡರ್ ಮಾಡದೇ ಇದ್ರೆ ಇವರ ಜೀವನೋಪಾಯಕ್ಕೆ ಸಹ ಹೊಡೆತ ಬೀಳುತ್ತೆ, ಮತ್ತೆ ಪರಿಸರ ನಿರ್ವಹಣೆ ಸಹ ಏರುಪೇರಾಗ್ತಾ ಹೋಗುತ್ತೆ. ಹಾಗಾಗಿ ಯಾವುದೇ ನೀತಿ ಮಾಡಬೇಕಾದ್ರೆ, ಯಾವುದೇ ವಿಷಯವನ್ನ ಕಾನೂನಿನಲ್ಲಿ ವ್ಯಾಖ್ಯಾನಿಸಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಸರ್ಕಾರಗಳು, ಅಧಿಕಾರಿಗಳು ಎಲ್ರು. ಹಾಗಾಗಿ ಎಲ್ಲರನ್ನ ಒಳಗೊಂಡಂತಹ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಲ್ವಾ, ಸಮಗ್ರ ಬೆಳವಣಿಗೆ, ಅದಕ್ಕೋಸ್ಕರ ನಾವು ಬಹಳ ವಿಷಯಗಳನ್ನ ಕನ್ಸಿಡರ್ ಮಾಡಿ, ಸ್ಟೇಕ್ ಹೋಲ್ಡರ್ಗಳನ್ನ ಸರಿಯಾಗಿ ಕನ್ಸಿಡರ್ ಮಾಡಿ
ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗುತ್ತೆ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.